ಹೇ ಗೈಸ್, ಇವತ್ತು ಹೇಳೋ ಕಥೆ ಕೇವಲ ಒಂದು ಕಪಿಯ ಕಥೆಯಲ್ಲ. ಇದು ಒಂಟಿತನದ ಕಥೆ, ನಿರಾಕರಣೆಯ ನೋವಿನ ಕಥೆ, ಮತ್ತೆ ಎದ್ದು ನಿಲ್ಲೋ ಶಕ್ತಿಯ ಕಥೆ. ಒಂದು ಚಿಕ್ಕ ಮಗು ಅಮ್ಮನ ಅಪ್ಪುಗೆ ಸಿಗದೆ ಒಂದು ಆಟಿಕೆಯನ್ನು ಅಪ್ಪಿಕೊಂಡು ಬದುಕಿನ ದಾರಿ ಕಂಡುಕೊಂಡ ಕಥೆ. ಕೇಳೋಕೆ ಸಿದ್ಧರ? ನಮಸ್ಕಾರ, ನಾನು ನಿಮ್ಮ ಕೃಷ್ಣ. ನೀವು ನೋಡ್ತಿರೋದು ಕ್ರೀಪಿ ಡಾಕ್ಯುವೆಲ್ ಯೂಟ್ಯೂಬ್ ಚಾನೆಲ್. ಇಲ್ಲಿ ನಾವು ಕೇವಲ ಕಥೆ ಹೇಳೋದಿಲ್ಲ, ಮನಸ್ಸಿನ ಒಳಗಿನ ಸತ್ಯವನ್ನ ತೋರಿಸ್ತೀವಿ. ಇವತ್ತಿನ ಕಥೆ ಕೇಳಿದ ಮೇಲೆ ಒಂಟಿ ಅನ್ನೋ ಪದದ ಅರ್ಥ ಬದಲಾಗುತ್ತೆ. ಜಪಾನ್ ದೇಶದ ಇಚಿಕಾವಾ ಸಿಟಿ ಝೂ ನಲ್ಲಿ ಒಂದು ಚಿಕ್ಕ ಜಾಪನೀಸ್ ಮಾಕಾಕ್ ಕಪಿ ಹುಟ್ಟಿತು. ಹೆಸರು ಪಂಚ್. ಮುದ್ದಾದ ಮುಖ, ಚಿಕ್ಕ ಬೆರಳುಗಳು, ಇನ್ನೂ ಸರಿಯಾಗಿ ನಡೆಯೋಕೆ ಕಲಿಯುತ್ತಿದ್ದ ವಯಸ್ಸು. ಆದರೆ ಅವನ ಬದುಕಿನ ಮೊದಲ ಪಾಠ ತುಂಬಾ ಕಠಿಣ. ಹುಟ್ಟಿದ ಕೆಲವೇ ದಿನಗಳಲ್ಲಿ ಅವನ ಅಮ್ಮ ಅವನನ್ನ ಸ್ವೀಕರಿಸಲಿಲ್ಲ. ಅದು ಯಾಕೆ ಹಾಗಾಯಿತು ಗೊತ್ತಿಲ್ಲ. ಕೆಲವೊಮ್ಮೆ ಕಪಿ ಸಮಾಜದಲ್ಲಿ ಹೈರಾರ್ಕಿ, ಸ್ಟ್ರೆಸ್ ಅಥವಾ ಬೇರೆ ಕಾರಣಗಳಿಂದ ತಾಯಿಗಳು ಮರಿಗಳನ್ನು ತಳ್ಳಿಬಿಡುತ್ತವೆ. ಆದರೆ ಕಾರಣ ಏನೇ ಇರಲಿ, ಮಗುಗೆ ಅದು ಅರ್ಥ ಆಗೋದಿಲ್ಲ. ಅವನಿಗೆ ಗೊತ್ತಿರುವುದು ಒಂದೇ: ಅಪ್ಪಿಕೊಳ್ಳೋ ಕೈ ಇಲ್ಲ, ರಕ್ಷಣೆ ಇಲ್ಲ, ಭರವಸೆ ಇಲ್ಲ. ಝೂ ಎನ್ಕ್ಲೋಸರ್ ಒಳಗೆ ಬೇರೆ ಕಪಿಗಳು ಗುಂಪು ಮಾಡಿಕೊಂಡು ಆಟ ಆಡ್ತಿದ್ದವು. ಒಂದ್ ಕಡೆ ಡಾಮಿನೆನ್ಸ್, ಇನ್ನೊಂದು ಕಡೆ ಬಾಂಡಿಂಗ್. ಆದರೆ ಪಂಚ್ ಅಲ್ಲಿ ಔಟ್ಸೈಡರ್. ಅವನು ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದ. ಇತರ ಕಪಿಗಳು ಹತ್ತಿರ ಬಂದಾಗ ಸ್ವಲ್ಪ ಹಿಂದೆ ಸರಿಯುತ್ತಿದ್ದ. ಕೇರ್ಟೇಕರ್ಗಳು ಅವನನ್ನ ನೋಡ್ಕೊಂಡ್ರು, ಹಾಲು ಕೊಟ್ಟರು, ಆಹಾರ ಕೊಟ್ಟರು, ಅವನ ಹೆಲ್ತ್ ಚೆಕ್ ಮಾಡ್ತಿದ್ದರು. ಆದರೆ ಕೇರ್ಟೇಕರ್ ಅಂದ್ರೆ ಕೇರ್ಟೇಕರ್. ಅವರು ಪ್ರೊಫೆಷನಲ್ ಕೇರ್ ಕೊಡ್ತಾರೆ, ಆದರೆ ಅಮ್ಮನ ಇಮೋಷನಲ್ ಬಾಂಡ್ ಕೊಡೋದಕ್ಕೆ ಸಾಧ್ಯನಾ? ಒಂದು ದಿನ ಝೂ ಸಿಬ್ಬಂದಿ ಒಂದು ಸ್ಟಫ್ಡ್ ಆರೆಂಗಟೇನ್ ಟಾಯ್ ಕೊಟ್ಟರು. ಮೃದುವಾದ ಆರೆಂಜ್ ಕಂದು ಬಣ್ಣದ ಆಟಿಕೆ. ಅವರು ಅಂದುಕೊಂಡಿದ್ದು ಸಿಂಪಲ್, ಇದರಿಂದ ಮಗು ಕಾಮ್ ಆಗಬಹುದು ಅಂತ. ಆದರೆ ಅದು ಪಂಚ್ಗೆ ಕೇವಲ ಆಟಿಕೆ ಆಗಿರಲಿಲ್ಲ. ಅವನು ಅದನ್ನ ನೋಡಿದ ಕ್ಷಣದಿಂದ ಅದು ಅವನ ಸಬ್ಸ್ಟಿಟ್ಯೂಟ್ ಮದರ್ ಆಗಿಬಿಟ್ಟಿತು. ಅವನು ಅದನ್ನ ಅಪ್ಪಿಕೊಂಡು ಮಲಗುತ್ತಿದ್ದ, ಎಲ್ಲಿಗೆ ಹೋದರೂ ಎಳೆದುಕೊಂಡು ಹೋಗುತ್ತಿದ್ದ. ಒಂಟಿಯಾಗಿ ಕುಳಿತಾಗ ಅದನ್ನ ಬಿಗಿಯಾಗಿ ಹಿಡಿದುಕೊಳ್ಳುತ್ತಿದ್ದ. ಕೆಲವೊಮ್ಮೆ ಆಟಿಕೆ ನೆಲಕ್ಕೆ ಬಿದ್ದರೆ ಅವನು ಹಿಂದಿರುಗಿ ಓಡಿ ಅದನ್ನ ಎತ್ತಿಕೊಂಡು ಮತ್ತೆ ಹತ್ತಿರ ಹಿಡ್ಕೊಳ್ಳುತ್ತಿದ್ದ. ಆ ದೃಶ್ಯ ನೋಡಿದರೆ ಯಾರಿಗಾದರೂ ಸರಿ ಕಣ್ಣೀರು ಬರೋದಂತೂ ಗ್ಯಾರಂಟಿ. ಆ ವಿಡಿಯೋ ಹೊರಗೆ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಲಕ್ಷಾಂತರ ಜನ ನೋಡಿದರು. ಕಾಮೆಂಟ್ಗಳಲ್ಲಿ ಒಂದೇ ಮಾತು: ಇದು ಹೃದಯ ಒಡೆಯುವ ದೃಶ್ಯ. ಯಾಕಂದ್ರೆ ಪಂಚ್ ಕೇವಲ ಕಪಿಯಲ್ಲ, ಅವನು ನಮ್ಮೊಳಗಿನ ಒಂಟಿತನದ ಪ್ರತಿಬಿಂಬ. ನಾವು ಕೂಡ ಜೀವನದಲ್ಲಿ ರಿಜೆಕ್ಟ್ ಆಗ್ತೀವಿ. ಕೆಲವೊಮ್ಮೆ ಫ್ಯಾಮಿಲಿ, ಕೆಲವೊಮ್ಮೆ ರಿಲೇಶನ್ಶಿಪ್, ಕೆಲವೊಮ್ಮೆ ಫ್ರೆಂಡ್ಸ್ ಸರ್ಕಲ್, ಕೆಲವೊಮ್ಮೆ ಸೊಸೈಟಿ. ರಿಜೆಕ್ಷನ್ ಅನ್ನೋದು ನೇರವಾಗಿ ಹೃದಯಕ್ಕೆ ಸಂಬಂಧಪಡುತ್ತದೆ. ಅದು ನೀನು ಬೇಡ ಅನ್ನೋ ಭಾವನೆ ಕೊಡುತ್ತೆ. ಪಂಚ್ ಕೂಡ ಮೊದಲಿಗೆ ಅದೇ ಹಂತದಲ್ಲಿದ್ದ. ಅವನಿಗೆ ಆತ್ಮವಿಶ್ವಾಸ ಇರಲಿಲ್ಲ, ಬೇರೆ ಕಪಿಗಳ ಜೊತೆ ಹೋಗೋ ಧೈರ್ಯ ಕೂಡ ಇರಲಿಲ್ಲ. ಅವನ ಸೇಫ್ ಝೋನ್ ಕ್ಯಾರ್ಟೇಕರ್ ಮತ್ತು ಆ ಟಾಯ್. ಇಲ್ಲಿ ಒಂದು ದೊಡ್ಡ ಸೈಕೋಲಾಜಿಕಲ್ ಪಾಯಿಂಟ್ ಇದೆ. ಅಟ್ಯಾಚ್ಮೆಂಟ್ ಥಿಯರಿ ಅಂತಾರೆ. ಮಗು ಹುಟ್ಟಿದಾಗ ಸಿಕ್ಯೂರ್ ಅಟ್ಯಾಚ್ಮೆಂಟ್ ಸಿಕ್ಕರೆ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತದೆ. ಸಿಕ್ಯೂರ್ ಅಟ್ಯಾಚ್ಮೆಂಟ್ ಸಿಗದಿದ್ದರೆ ಎಂಗ್ಸೈಟಿ, ಫಿಯರ್ ಹೆಚ್ಚಾಗಬಹುದು. ಪಂಚ್ಗೆ ನ್ಯಾಚುರಲ್ ಅಟ್ಯಾಚ್ಮೆಂಟ್ ಸಿಗಲಿಲ್ಲ, ಆದ್ದರಿಂದ ಸಬ್ಸ್ಟಿಟ್ಯೂಟ್ ಅಟ್ಯಾಚ್ಮೆಂಟ್ ಆಯಿತು, ಟಾಯ್. ಇದೇ ನಮ್ಮ ಸಮಾಜದಲ್ಲೂ ಆಗುತ್ತೆ. ಒಂಟಿಯಾಗಿರುವ ಮಕ್ಕಳು ಫೋನ್ಗೆ ಅಟ್ಯಾಚ್ ಆಗುತ್ತಾರೆ. ಒಂಟಿಯಾದ ಯುವಕರು ರಾಂಗ್ ಹ್ಯಾಬಿಟ್ಸ್ಗೆ ಅಟ್ಯಾಚ್ ಆಗುತ್ತಿದ್ದಾರೆ. ಕೆಲವರು ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಕಂಡುಕೊಳ್ಳುತ್ತಾರೆ. ಯಾಕಂದ್ರೆ ಯಾರಾದರೂ ಇದ್ದಾರೆ ಅನ್ನೋ ಫೀಲಿಂಗ್ ಬೇಕು. ಆದ್ರೆ ಪ್ರಕೃತಿ ಒಂದು ಚಾನ್ಸ್ ಕೊಡುತ್ತದೆ. ಆಗ ನಾವು ನಮ್ಮವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಬೇಕು. ಒಂದು ದಿನ ಒಂದು ಕಪಿ ಪಂಚ್ ಹತ್ತಿರ ಬಂತು. ಮೊದಲಿಗೆ ಕುತೂಹಲ, ನಂತರ ಸ್ವಲ್ಪ ಹತ್ತಿರ. ಪಂಚ್ ಗಾಬರಿಯಾಗಿದ್ದ, ಆದರೆ ಆ ಕಪಿ ಹಾನಿ ಮಾಡಲಿಲ್ಲ. ನಿಧಾನವಾಗಿ ಅವನ ಹತ್ತಿರ ಕುಳಿತಿತು. ಮತ್ತೊಂದು ದಿನ ಗ್ರೂಮಿಂಗ್ ಶುರು ಆಯಿತು. ಗ್ರೂಮಿಂಗ್ ಅಂದ್ರೆ ಕೇವಲ ಕೂದಲು ತೊಳೆಯೋದು ಅಲ್ಲ, ಅದು ಸೋಷಿಯಲ್ ಬಾಂಡಿಂಗ್. ಅದು ಟ್ರಸ್ಟ್ ಸಿಗ್ನಲ್. ನೀನು ನನ್ನ ಗ್ರೂಪ್ ಅನ್ನೋ ಸೈನ್. ಪಂಚ್ ಕೂಡ ನಿಧಾನವಾಗಿ ಗ್ರೂಮಿಂಗ್ ಮಾಡೋದನ್ನು ಕಲಿತುಕೊಂಡ. ಅವನು ಮತ್ತೊಬ್ಬ ಕಪಿಯನ್ನು ಕ್ಲೀನ್ ಮಾಡುತ್ತಿದ್ದ. ಅದು ಅಕ್ಸೆಪ್ಟೆನ್ಸ್. ಯುಕೆಯ ಟ್ರೆಂಥಮ್ ಮಂಕಿ ಫಾರೆಸ್ಟ್ ನಲ್ಲಿ ಕೆಲಸ ಮಾಡ್ತಿರೋ ಮ್ಯಾಟ್ ಲವಾಟ್ ಹೇಳಿದ್ರು, ಗ್ರೂಮಿಂಗ್ ಶುರುವಾದ್ರೆ ಅರ್ಥ ಮಾಡ್ಕೋಬೇಕು, ಆ ಮಗು ಸಮಾಜದೊಳಗೆ ಸೇರ್ತಾ ಇದೆ. ಅದು ಕೇಳಿದಾಗ ನನಗೆ ಗೂಸ್ ಬಂಪ್ಸ್. ಪಂಚ್ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಅದು ಸೋಷಿಯಲ್ ಇಂಪ್ಯಾಕ್ಟ್ ಬಗ್ಗೆ ದೊಡ್ಡ ಲೆಸನ್ ಕೊಟ್ಟಿದೆ. ಸಮಾಜದಲ್ಲಿ ಎಷ್ಟು ಮಕ್ಕಳು ಇಮೋಷನಲ್ ರಿಜೆಕ್ಷನ್ ಅನುಭವಿಸುತ್ತಿದ್ದಾರೆ ಗೊತ್ತಾ? ಆರ್ಫನ್ ಮಕ್ಕಳು, ಬ್ರೋಕನ್ ಫ್ಯಾಮಿಲಿ ಮಕ್ಕಳು, ಬುಲಿಯಿಂಗ್ ವಿಕ್ಟಿಮ್ಸ್, ಮೆಂಟಲಿ ಐಸೋಲೇಟೆಡ್ ಸ್ಟೂಡೆಂಟ್ಸ್. ಅವರು ಹೊರಗೆ ನಾರ್ಮಲ್ ಆಗಿರಬಹುದು, ಆದರೆ ಒಳಗೆ ಸಾಫ್ಟ್ ಟಾಯ್ ಹಿಡ್ಕೊಂಡಿರುವ ಪಂಚ್. ನಾವು ಇಗ್ನೋರ್ ಮಾಡೋ ಒಂದು ಚೈಲ್ಡ್ ಫ್ಯೂಚರ್ ನಲ್ಲಿ ಇನ್ಸಿಕ್ಯೂರ್ ಅಡಲ್ಟ್ ಆಗಬಹುದು. ನಾವು ಹೆಲ್ಪ್ ಮಾಡೋ ಒಂದು ಚೈಲ್ಡ್ ಕಾನ್ಫಿಡೆಂಟ್ ಲೀಡರ್ ಆಗಬಹುದು. ಝೂ ಸ್ಟಾಫ್ ಪಂಚ್ಗೆ ಸಬ್ಸ್ಟಿಟ್ಯೂಟ್ ಕೊಟ್ಟರು, ಪೇಷನ್ಸ್ ಕೊಟ್ಟರು, ಸೊಸೈಟಿಗೆ ರೀಇಂಟ್ರೊಡ್ಯೂಸ್ ಮಾಡಿದರು. ಅದೇ ರಿಹ್ಯಾಬಿಲಿಟೇಷನ್ ಮಾಡೆಲ್.
ನಮ್ಮ ಸಮಾಜದಲ್ಲೂ ರಿಹೆಬಿಲಿಟೇಷನ್ ಬೇಕು. ಮೆಂಟಲ್ ಹೆಲ್ತ್ ಅವೇರ್ನೆಸ್ ಬೇಕು. ಬುಲಿಯಿಂಗ್ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಬೇಕು. ಪೇರೆಂಟ್ಸ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಒಂಟಿತನ ಸೈಲೆಂಟ್ ಕಿಲ್ಲರ್. ಅದು ನಾಯ್ಸ್ ಮಾಡೋದಿಲ್ಲ, ಅದು ಶೌಟ್ ಮಾಡೋದಿಲ್ಲ, ಅದು ಒಳಗಿಂದ ಒಳಗೆ ನಿಧಾನವಾಗಿ ಹೃದಯ ಒಡೆಯುತ್ತದೆ. ಪಂಚ್ ಕಥೆ ನಮಗೆ ಹೇಳೋದೇನೆಂದರೆ, ಒಬ್ಬರನ್ನು ರಿಜೆಕ್ಟ್ ಮಾಡುವುದು ಸುಲಭ, ಆದರೆ ಒಬ್ಬರನ್ನು ಅಕ್ಸೆಪ್ಟ್ ಮಾಡುವುದು ಜೀವ ಉಳಿಸುವ ಕೆಲಸ. ಇವತ್ತು ಪಂಚ್ ತನ್ನ ಗ್ರೂಪ್ ಜೊತೆ ಆಟ ಆಡ್ತಿದ್ದಾನೆ. ಟಾಯ್ ಅವನ ಕೈಯಲ್ಲಿ ಕಡಿಮೆ ಕಾಣುತ್ತದೆ, ಯಾಕಂದ್ರೆ ಸಬ್ಸ್ಟಿಟ್ಯೂಟ್ ಬೇಕಾಗಿಲ್ಲ, ರಿಯಲ್ ಕನೆಕ್ಷನ್ ಸಿಕ್ಕಿದೆ, ಅದು ಹೋಪ್. ನೀನು ಇದನ್ನು ಕೇಳ್ತಿರೋವನು, ನಿನ್ನ ಜೀವನದಲ್ಲೂ ರಿಜೆಕ್ಷನ್ ಇರಬಹುದು. ಯಾರಾದರೂ ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿರಬಹುದು. ಆದರೆ ರಿಮೆಂಬರ್, ರಿಜೆಕ್ಷನ್ ಅಂತ್ಯ ಅಲ್ಲ, ಅದು ಡೈರೆಕ್ಷನ್ ಚೇಂಜ್. ನೀನು ಸಾಫ್ಟ್ ಟಾಯ್ ಹಿಡ್ಕೊಂಡ ಹಂತದಲ್ಲಿದ್ದರೂ ಅದು ಪರ್ಮನೆಂಟ್ ಅಲ್ಲ. ನೀನು ನಿನ್ನ ಗ್ರೂಪ್ ಹುಡುಕಿಕೊಳ್ಳಬಹುದು, ನೀನು ಮತ್ತೆ ಬಾಂಡ್ ಮಾಡಬಹುದು. ಮತ್ತೊಂದು ಮುಖ್ಯ ಪಾಯಿಂಟ್, ನಿಮ್ಮ ಸುತ್ತ ಮುತ್ತ ಯಾರಾದರೂ ಪಂಚ್ ಇದ್ದರೆ ಅವರ ಕೇರ್ಟೇಕರ್ ಆಗಿ ಸಾಥ್ ನೀಡುವ ವ್ಯಕ್ತಿ ನೀವಾಗಿ. ಒಂದು ಸ್ಮೈಲ್, ಒಂದು ಕೇಳುವ ಕಿವಿ, ಒಂದು ಎನ್ಕರೇಜಿಂಗ್ ಮಾತು. ಯಾರಾದರೂ ಡಿಪ್ರೆಷನ್ ನಿಂದ ಹೊರಬರಲು ಸಾಕು. ಇದು ಕೇವಲ ಎನಿಮಲ್ ಸ್ಟೋರಿ ಅಲ್ಲ, ಇದು ಹ್ಯೂಮನ್ ಮಿರರ್. ಒಂಟಿತನವನ್ನು ಗೆದ್ದ ಪಂಚ್ ನಮಗೆ ಹೇಳುತ್ತಾನೆ, ನನ್ನನ್ನು ತಳ್ಳಿದರೂ ನಾನು ನನ್ನನ್ನು ತಳ್ಳಿಕೊಳ್ಳಲಿಲ್ಲ. ಅದೇ ಮೋಟಿವೇಶನ್. ನಾನು ನಿಮ್ಮ ಕೃಷ್ಣ, ನೀವು ನೋಡ್ತಿರೋದು ಕ್ರೀಪಿ ಡಾಕ್ಯುವೆಲ್. ಈ ಕಥೆ ನಿಮ್ಮ ಹೃದಯಕ್ಕೆ ತಾಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಒಂಟಿಯಾಗಿರುವವರ ಜೊತೆ ಶೇರ್ ಮಾಡಿ, ಅವರ ಜೊತೆ ನೀವಿದ್ದೀರಾ ಅನ್ನೋದನ್ನ ಸೈನ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಆವರೆಗೂ ಯಾರಾದರೂ ಒಂಟಿಯಾಗಿದ್ರೆ ಇಗ್ನೋರ್ ಮಾಡಬೇಡಿ. ಒಂದು ಸಣ್ಣ ಅಕ್ಸೆಪ್ಟೆನ್ಸ್ ಒಂದು ಜೀವನ ಬದಲಾಯಿಸಬಹುದು. ಧನ್ಯವಾದಗಳು.